ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಇದು ಬೆಸ್ಕಾಂ ಗ್ರಾಹಕರು ಮಿಸ್ ಮಾಡದೆ ನೋಡಲೇಬೇಕಾಗಿರುವ ಸುದ್ದಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ಹೊಸ ಮನೆ ಕಟ್ಟುವ ಕನಸು ಕಂಡಿದ್ರೆ ಇನ್ನು ಮುಂದೆ ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸುದ್ದಿಯನ್ನ ನೀವು ಮಿಸ್ ಮಾಡದೆ ನೋಡಲೇಬೇಕಾಗುತ್ತೆ. ಕಾರಣ ವಿದ್ಯುತ್ ಬಳಸಿ ಬಿಲ್ ಕಟ್ಟೋದ್ರಿಂದ ಭಾರಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಬಿಲ್ ಪಾವತಿ ಮಾಡ್ತಾ ಇಲ್ಲ ಗ್ರಾಹಕರು. ಹಣಕಾಸಿನ ನಷ್ಟ ತಪ್ಪಿಸೋದಕ್ಕೆ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಮೆಟ್ರೋ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಸ್ಕಾಂ ಗ್ರಾಹಕರು ಮಿಸ್ ಮಾಡದೆ ನೋಡಲೇಬೇಕಾಗಿರುವ ಸ್ಟೋರಿ ಇದು. ವಿದ್ಯುತ್ ಬಿಲ್ ಕಟ್ಟದೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಗ್ರಾಹಕರು ವಿದ್ಯುತ್ ಬಿಲ್ ಬರುತ್ತೆ, ಮುಂದೆ ಕಟ್ಟೋಣ, ನೋಡೋಣ, ಮಾಡೋಣ ಅನ್ನೋದ್ರಿಂದ ಬೆಸ್ಕಾಂ ತೀವ್ರ ನಷ್ಟವನ್ನ ಅನುಭವಿಸ್ತಾ ಇದೆ. ಈ ನಷ್ಟದಿಂದ ಪಾರಾಗೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಂಡಿದೆ ಅಂತೆ. ಅದು ಏನು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಆರಂಭದಲ್ಲೇ ಹೇಳ್ತಾ ಇದ್ದೆ, ಹೊಸ ಮನೆ ಕಟ್ಟಬೇಕು, ಹೊಸ ಕಟ್ಟಡ ಕಟ್ಟಬೇಕು ಅಂತ ಕನಸು ಕಂಡವರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಪ್ರೀಪೇಡ್ ಮೀಟರ್ ಕಡ್ಡಾಯ ಇನ್ನು ಮುಂದೆ ಹೊಸ ಕಟ್ಟಡಗಳಿಗೆ 2025 ಏಪ್ರಿಲ್ನಿಂದ ಹೊಸ ನಿಯಮ ಜಾರಿಗೆ ಸಿದ್ಧತೆಗಳಾಗ್ತಾ ಇದೆ. ಏನಿದು ಪ್ರೀಪೇಡ್ ಅಂದ್ರೆ ಅಂತ ಯೋಚನೆ ಮಾಡಬೇಡಿ. ಮೊಬೈಲ್ ರೀಚಾರ್ಜ್ ಮಾಡ್ತಿರಲ್ಲ, ಅದೇ ರೀತಿ ಇನ್ನು ಮುಂದೆ ಕರೆಂಟ್ ಬಿಲ್ ಕೂಡ ಕಟ್ಟಬಹುದು. ಮೊದಲೇ ರೀಚಾರ್ಜ್ ಮಾಡೋದು, ಆ ನಂತರ ವಿದ್ಯುತ್ ಬಳಸೋದು. ಸದ್ಯ ಹೊಸ ಕಟ್ಟಡಗಳಿಗೆ ಪ್ರೀಪೇಡ್ ಮೀಟರ್ ಕಡ್ಡಾಯಗೊಳಿಸೋದಕ್ಕೆ ಚಿಂತನೆ ಆಗ್ತಾ ಇದೆ. ಬಳಿಕ ಹಂತ ಹಂತವಾಗಿ ಹಳೆ ಗ್ರಾಹಕರಿಗೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅನ್ವಯ ಮಾಡಬೇಕು ಅನ್ನುವಂತಹ ಚಿಂತನೆ ಆಗ್ತಾ ಇದೆಯಂತೆ. ಹೆಚ್ಚುವರಿ ವಿದ್ಯುತ್ ಬಳಕೆ ಮಾಡಿದ್ರೆ ದುಡ್ಡು ಕೂಡ ಕಟ್ಟಾಗುತ್ತೆ. ಬ್ಯಾಲೆನ್ಸ್ ಇಲ್ಲದಿದ್ದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗ್ಬಿಡುತ್ತೆ. ವಿದ್ಯುತ್ ಬಳಕೆಗೆ ಯೂನಿಟ್ಗೆ ತಕ್ಕಂತೆ ರೀಚಾರ್ಜ್ ಮಾಡಿ ವಿದ್ಯುತ್ ಬಳಕೆ ಮಾಡಿಕೊಳ್ಳೋದಕ್ಕೆ ಇಂಥದ್ದೊಂದು ಪ್ಲಾನ್ ಅನ್ನ ಜಾರಿ ಮಾಡೋದಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. ಬೆಸ್ಕಾಂನಲ್ಲಿ ನಮ್ಮದು KERC ಆದೇಶದ ಪ್ರಕಾರ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ನ ಅಳವಡಿಸುವ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಸ್ಮಾರ್ಟ್ ಮೀಟರ್ಸ್ ಹೊಸ ಕನೆಕ್ಷನ್, ಹೊಸ ವಿದ್ಯುತ್ ಸ್ಥಾವರಗಳಿಗೆ ಮತ್ತು ಟೆಂಪ್ರರಿ ವಿದ್ಯುತ್ ಸ್ಥಾವರಗಳು, ಮನೆಗಳು ಕಟ್ಟಬೇಕಾಗಿರುವಂಥ ಟೆಂಪ್ರರಿ ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳನ್ನ ತಗೊಳ್ತಾರೆ. ಅದಕ್ಕೆ ಸದ್ಯಕ್ಕೆ ಸ್ಮಾರ್ಟ್ ಮೀಟರ್ನ ಅಳವಡಿಸುವ ಒಂದು ಕಾರ್ಯಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ಈ ಸಂಬಂಧ ಈಗಾಗಲೇ ಟೆಂಡರ್ ಕರೆದು ಅದನ್ನು ಫೈನಲೈಸ್ ಹಂತದಲ್ಲಿ ನಾವಿದ್ದೀವಿ. ಸ್ಮಾರ್ಟ್ ಮೀಟರ್ ಗ್ರಾಹಕರಿಗೆ ನಾವು ಈಗಿರೋ ಮೀಟರ್ಸ್ನಲ್ಲಿ ಮನೆಗೆ ಹೋಗಿ ನಾವು ಬಿಲ್ನ ಸರ್ವ್ ಮಾಡ್ತೀವಿ. ಸ್ಮಾರ್ಟ್ ಮೀಟರ್ಸಲ್ಲಿ ಬಿಲ್ಲನ್ನು ಹೋಗಿ ಮನೆಗೆ ಕೊಡುವಂಥ ಅವಶ್ಯಕತೆ ಬರೋದಿಲ್ಲ. ನಮ್ಮದು 2-ವೇ ಕಮ್ಯುನಿಕೇಷನ್ ಇರುತ್ತೆ. ಸಾಫ್ಟ್ವೇರ್ನ ಅಳವಡಿಸಿರ್ತೀವಿ ಈ ಸ್ಮಾರ್ಟ್ ಮೀಟರ್ಗೆ. ಸಾಫ್ಟ್ವೇರ್ ಮುಖಾಂತರ ಹೇಗೆ ನಾವು ಮೊಬೈಲ್ನಲ್ಲಿ ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಹೇಗೆ ನಾವು ಬಳಸ್ತಾ ಇದ್ದೀವಿ, ಕರೆನ್ಸಿನ ರೀಚಾರ್ಜ್ ಮಾಡ್ತೀವಿ, ಆ ರೀತಿಯೇ ಸ್ಮಾರ್ಟ್ ಮೀಟರ್ನ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಸಂಬಂಧಪಟ್ಟಂತೆ ನಾವು ಪ್ರೀಪೇಯ್ಡ್ ಎನರ್ಜಿನ ರೀಚಾರ್ಜ್ ಮಾಡ್ಕೋಬೋದು. ಮತ್ತು ಈ ಎನರ್ಜಿ ಮೀಟರ್ಗಳಲ್ಲಿ ನಿಮಗೆ ಹಲವಾರು ಪ್ಯಾರಾಮೀಟರ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಗ್ರಾಹಕರುಗಳಿಗೆ ಒಂದು ಆ್ಯಪ್ ಕೊಡ್ತೀವಿ. ಆ ಆ್ಯಪಲ್ಲಿ ಹಲವಾರು ಪ್ಯಾರಾಮೀಟರ್ಗಳನ್ನ ನಾವು ಪ್ರೋಗ್ರಾಮ್ ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಬೆಸ್ಕಾಂನ ಈ ಸ್ಮಾರ್ಟ್ ಯೋಜನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ, ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ? ಶ್ರುತಿ, ರಾಜ್ಯ ವಿದ್ಯುತ್ ಸರಬರಾಜು ಇಲಾಖೆ ಇದೀಗ ಮತ್ತೊಂದು ಆವಿಷ್ಕಾರಕ್ಕೆ ಮುಂದಾಗಿದೆ. ಅಂದರೆ ಈ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದ ಒಂದು ಕಡೆ ಯಾರು ಕರೆಂಟ್ ಬಿಲ್ ಕಟ್ಟಿರಲ್ವ ಅವ್ರಿಗಿತ್ತು, ಯಾಕಂದರೆ ತುಂಬ ನಷ್ಟ ಆಗ್ತಿತ್ತು ಇಲಾಖೆಗೆ. ಯಾಕಂದರೆ ಮನೆಗೆ ಬಂದು ಬಿಲ್ ಕೊಟ್ಟು ಕರೆಂಟ್ ಬಿಲ್ ಕಟ್ಟಲ್ಲ, 2 ತಿಂಗಳು ಹಾಗೆ ಬಿಟ್ಟಿರ್ತಾರೆ, ತುಂಬ ಇಲಾಖೆಗೆ ನಷ್ಟ ಆಗುತ್ತೆ. ಹೀಗಾಗಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಮುಂದಾಗಿದೆ ಡಿಜಿಟಲ್ ಅತ್ತ ಬೆಸ್ಕಾಂ ಮುಂದಾಗಿದೆ. ಯಾಕಂದರೆ ಈ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದ ಬೆಸ್ಕಾಂಗೆ ತುಂಬ ಲಾಭ ಆಗಿದೆ. ಒಂದು ಕಡೆ ಪ್ರೀಪೇಯ್ಡ್ ನಾವು ಹೇಗೆ ಮೊಬೈಲ್ಗೆ ರೀಚಾರ್ಜ್ ಮಾಡಿಸ್ಕೊಂತೀವಿ ಅದೇ ರೀತಿ ಮನೆಗೆ ಕರೆಂಟ್ಗೆ ರೀಚಾರ್ಜ್ ಮಾಡಿಸಬೇಕಾಗತ್ತೆ. ಅಂದರೆ ನೀವು 15 ದಿನ ರೀಚಾರ್ಜ್ ಮಾಡಿಸ್ಕೊಳ್ಬೋದು. 1 ತಿಂಗಳ ನಾವು ಈಗ 1 ತಿಂಗಳ ಮನೆಯಲ್ಲಿ ಮಾತ್ರ ಇರ್ತೀನಿ, 1 ತಿಂಗಳ ನಾವು ಹೊರಗಡೆ ಇರ್ತೀನಿ ಅಂತಂದರೆ 1 ತಿಂಗಳು ಮಾತ್ರ ರೀಚಾರ್ಜ್ ಮಾಡಿಸ್ಕೊಳ್ಬೋದು. ಮತ್ತೆ ಏನಾದರೂ ಮೀಟ್ರ್ ಓಡುತ್ತೆ, ಎಷ್ಟು ಓಡ್ತಿದೆ, ಯಾಕೆ ಓಡ್ತಿದೆ ಎಲ್ಲವನ್ನೂ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಒಂದು ಕಡೆ ನೀವು ಹೊರಗಡೆ ಹೋಗಿರ್ತೀರ, ಲೈಟ್ ಎಲ್ಲವೂ ಆಫ್ ಆಗಿದ್ರೆ ಆನ್ ಆಗಿದ್ರೆ ಮೀಟ್ರ್ ಯಾಕೆ ಓಡ್ತಿದೆ ಎಲ್ಲವನ್ನು ಮಾಹಿತಿಯನ್ನು ಒಂದು ಆ್ಯಪ್ ಇರುತ್ತೆ, ಆ್ಯಪಲ್ಲಿ ಮಾತ್ರ ನೋಡ್ಕೊಳ್ಬೋದು. ಇದರಿಂದ ಗ್ರಾಹಕರಿಗೂ ಹೆಲ್ಪ್ ಆಗುತ್ತೆ,
ಆಗುತ್ತೆ ಮತ್ತು ಬೆಸ್ಕಾಮ್ಗೂ ಮತ್ತು ಎಸ್ಕಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ಕಡೆ ಪೇಪರ್ಲೆಸ್ ಆಗಲಿದೆ. ಹೀಗಾಗಿ ಅಂದರೆ ಯಾಕಂದರೆ ತುಂಬ ಗ್ರಾಹಕರು ಒಂದು ಕಡೆ 2 ಮಂತ್ಸ್ 3 ಮಂತ್ಸ್ ಬಿಲ್ ಕಟ್ಟಿರಲ್ಲ. ಈ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದ ಬೆಸ್ಕಾಮ್ಗೆ ತುಂಬ ಲಾಭ ಆಗಲಿದೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇವತ್ತು ಮಹತ್ವದ ದಿನ. ಅತ್ತ ಆಪರೇಷನ್ ಇಲ್ಲ, ಇತ್ತ ಬೇಲ್ ಸಹ ಸಿಗ್ತಾ ಇಲ್ಲ. ಇವತ್ತಾದ್ರೂ ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಈಗಿರೋದು ಅವರು ಆಚೆ ಮಧ್ಯಂತರ ಬೇಲ್ ಮೇಲೆ. ಆಲ್ರೆಡಿ ಆ ಡ್ಯೂರೇಷನ್ ಮುಗಿತಾ ಬರ್ತಾ ಇದೆ. ಹಾಗಾಗಿ ರೆಗ್ಯುಲರ್ ಬೇಲ್ ಸಿಕ್ಕರೆ ದೊಡ್ಡ ಮಟ್ಟದ ರಿಲೀಫ್ ದರ್ಶನ್ ಅವರಿಗೆ. ಹಾಗಾಗಿ CB ನಾಗೇಶ್ ಅವರು ಹೇಗಾದ್ರೂ ಮಾಡಿ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಕೊಡಿಸ್ಲೇಬೇಕು ಅಂತ ಇವತ್ತು ಕಾತರದಿಂದ ಕಾಯ್ತಿದ್ದಾರೆ. ಹಾಗಾಗಿ ಬಿಗ್ ಡೇ ಇವತ್ತು ನಟ ದರ್ಶನ್ ಅವರಿಗೆ. ದರ್ಶನ್ ಮಾತ್ರ ಅಲ್ಲ, 6 ಜನರ ಜಾಮೀನು ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ನಿಮಗೆಲ್ಲ ಗೊತ್ತು, ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗಬೇಕು. ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್, ಅನುಕುಮಾರ್ ಜಾಮೀನು ಅರ್ಜಿಗಳ ವಿಚಾರಣೆ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲೇ ಈ ಅರ್ಜಿಯ ವಿಚಾರಣೆ ಆಗುತ್ತೆ. ಯಾಕಂದ್ರೆ ಸೆಷನ್ಸ್ ಕೋರ್ಟ್ನಲ್ಲಿ ಇವರಿಗೆಲ್ಲ ಜಾಮೀನು ಸಿಕ್ಕಿಲ್ಲ. ಹಾಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಹಾಗಾಗಿ 6 ಆರೋಪಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗಲಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಕುರಿತು ದರ್ಶನ್ ಸಂಕಷ್ಟಕ್ಕೆ ಕಾರಣವಾಗಿರೋ ಆ ಫೋಟೋಗಳು ರಿಟ್ರೀವ್ ಆಗಿದ್ದೇ ರೋಚಕವಾಗಿದೆ. ಹೈದರಾಬಾದ್ನಲ್ಲಿ ಆಗಲ್ಲ ಅಂದಿದ್ದು ಬೆಂಗಳೂರಿನಲ್ಲೇ ರಿಟ್ರೀವ್ ಮಾಡಿದ್ದು ಹೇಗೆ ಅಂತ ನಾವು ತೋರಿಸ್ತೀವಿ ನೋಡಿ. ಕೊಲೆ ಆರೋಪಿ ದರ್ಶನ್ಗೆ ತಂದ ಫೋಟೋ ಸಂಕಷ್ಟ. FSLನಲ್ಲಿ ಫೋಟೋಗಳು ರಿಟ್ರೀವ್ ಆಗಿದ್ದೇ ರೋಚಕ. BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ಗೆ ಆ 8 ಫೋಟೋಗಳೇ ಕಂಟಕವಾಗಿದೆ. ಕೊಲೆ ನಡೆದ ಪಟ್ಟಣಗೆರೆ ಶೆಡ್ ಬಳಿ ತೆಗೆದುಕೊಂಡ ಫೋಟೋಗಳನ್ನ ರಿಟ್ರೀವ್ ಮಾಡಲಾಗಿದೆ. ಆ ಫೋಟೋಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದೇ ರಣರೋಚಕವಾಗಿದೆ. ಪ್ರತ್ಯಕ್ಷದರ್ಶಿಯೊಬ್ಬನ ಮೊಬೈಲ್ನಲ್ಲಿದ್ದ ಫೋಟೋವನ್ನ ಪೊಲೀಸರು ರಿಟ್ರೀವ್ ಮಾಡಿಸಿದ್ದಾರೆ. ಹೈದರಾಬಾದ್ನಲ್ಲಿ ಆಗದ ರಿಟ್ರೀವ್ ಬೆಂಗಳೂರಿನ FSLನಲ್ಲಿ ರಿಕವರಿ ಮಾಡಿಸಿ ಸಕ್ಸಸ್ ಆಗಿದ್ದಾರೆ. ಆ ಫೋಟೋವನ್ನ ಮತ್ತೆ ಪಡೆದಿದ್ದೇ ರೋಚಕ. ಕೊಲೆಯಾದ ಜಾಗದಲ್ಲಿ ಆರೋಪಿಗಳ ಜೊತೆ ದರ್ಶನ್ ಪೋಸ್ ಕೊಟ್ಟಿದ್ದು ಗೊತ್ತಾಗಿತ್ತು. ಅದರಲ್ಲಿ ಆರಂಭದಲ್ಲಿ ಕೆಲ ಫೋಟೋಗಳು ರಿಟ್ರೀವ್ ಆಗಿತ್ತು. ಪ್ರತ್ಯಕ್ಷದರ್ಶಿಯ ಮೊಬೈಲ್ನಲ್ಲಿನ ಫೋಟೋ ರಿಟ್ರೀವ್ ಆಗಿರಲಿಲ್ಲ. ಆ ಫೋಟೋವನ್ನ ಡಿಲೀಟ್ ಮಾಡಿದ್ದಾಗಿಯೂ ಆತ ಒಪ್ಪಿಕೊಂಡಿದ್ದ. ಬಳಿಕ ಹೈದರಾಬಾದ್ನ CFSLಗೆ ಪೊಲೀಸರು ಮೊಬೈಲ್ ಅನ್ನ ಕಳಿಸಿದ್ರು. ಐಫೋನ್ಗಳು ರಿಟ್ರೀವ್ ಆಗ್ತಿಲ್ಲ ಅಂತ CFSL ವಾಪಸ್ ಕಳಿಸಿತ್ತು. ಬೆಂಗಳೂರಿನ FSL ಅಧಿಕಾರಿಗಳ ಜೊತೆ ಈ ಬಗ್ಗೆ ಪೊಲೀಸರು ಚರ್ಚೆ ಮಾಡಿದ್ದಾರೆ. ಬಳಿಕ ಪ್ರತ್ಯಕ್ಷದರ್ಶಿ ಐಫೋನ್ನಿಂದ ಫೋಟೋ ರಿಟ್ರೀವ್ ಮಾಡುವಲ್ಲಿ ಸಕ್ಸಸ್ ಆಗಿದೆ. ಬರೋಬ್ಬರಿ 1500 ಫೋಟೋಗಳನ್ನ ಅಧಿಕಾರಿಗಳು ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಆದ ಡೇಟಾ ತಂದು ACP ಚಂದನ್ ಕಚೇರಿಗೆ ಹಸ್ತಾಂತರಿಸಿದ್ದಾರೆ. ಸಿಬ್ಬಂದಿ ಒಂದೊಂದೇ ಫೋಟೋ ಚೆಕ್ ಮಾಡುವಾಗ ದರ್ಶನ್ ಇರುವ ಫೋಟೋ ಲಭ್ಯವಾಗಿದೆ. ದರ್ಶನ್ ಜೊತೆ A6 ಜಗದೀಶ್, A7 ಅನುಕುಮಾರ್, A8 ರವಿಶಂಕರ್ ತೆಗೆಸಿಕೊಂಡ ಫೋಟೋಗಳು ಸಿಕ್ಕಿದೆ. ಬ್ಲೂ ಕಲರ್ ಟಿ ಶರ್ಟ್, ಬ್ಲಾಕ್ ಪ್ಯಾಂಟ್ ಹಾಕೊಂಡಿದ್ದ ದರ್ಶನ್ ಕಂಡು ಬಂದಿದೆ. ದರ್ಶನ್ ಫೋಟೋ ಕೊಂಡ ಕೂಡಲೇ ತನಿಖಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಮೊಬೈಲ್ನಿಂದ ರಿಟ್ರೀವ್ ಆದ ಫೋಟೋ ಬಗ್ಗೆ DCPಗೆ ACP ಚಂದನ್ ಮಾಹಿತಿ ಕೊಟ್ಟಿದ್ದಾರೆ. ಬಳಿಕ ಅದನ್ನ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಸೇರಿಸಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಒಂದ್ ವೇಳೆ ಆ ಇಬ್ಬರು ಸಿಬ್ಬಂದಿ ನೋಡಿಲ್ಲ ಅಂದಿದ್ರೆ ಆ ಫೋಟೋಗಳು ಪೊಲೀಸರಿಗೆ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಇದೀಗ ಇದು ದರ್ಶನ್ಗೆ ಡಬಲ್ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗವಿಯಪ್ಪ ಅವರು ಗರಂ ಆಗ್ಬಿಟ್ಟಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಕೈ ಶಾಸಕ ಗವಿಯಪ್ಪ ಕಿಡಿಕಾರಿದ್ದಾರೆ. ಶಕ್ತಿ ಯೋಜನೆಯ ಬಗ್ಗೆ ಗವಿಯಪ್ಪ ಅಸಮಾಧಾನ